ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಎಷ್ಟೇ ಕಷ್ಟ ಬಂದರೂ ಒಬ್ಬನೇ ನಿಂತು ಎದುರಿಸುತ್ತೇನೆ ಎಂಬ ಛಲ ಇದ್ದರೆ ನಾವು ಏನನ್ನು ಬೇಕಾದರೂ ಸಾಧಿಸಿ ತೋರಿಸಬಹುದು. ಸೋಲೆಂದು ಶಿಕ್ಷೆಯಲ್ಲ, ಗೆಲುವೆಂದು ರಕ್ಷೆಯಲ್ಲ. ಈ ಬದುಕಿನಲ್ಲಿ ಯಾವುದು ನಿಶ್ಚಯವಲ್ಲ. ಎಲ್ಲ ಅಡೆತಡೆಗಳ ಮೆಟ್ಟಿ ನಿಲ್ಲು. ಏನೇ ಆಗಲಿ ಗೆಲುವು ನಿನ್ನದೇ. ಏನೇ ಆಗಲಿ ಗೆಲುವ ಛಲ ಬಿದ್ದಿದ್ದರೂ ನಿನ್ನ ಬಾಳಲ್ಲಿ ಮುಂದೆ ಗುರಿ ಇದ್ದೇ ಗುರಿ ಇರುವಾಗ ಹತಾಶೆ ಏಕೆ? ಮನಸ್ಸಿದ್ದರೆ ಮಾರ್ಗಗಳು ನೂರಿವೆ. ಈ ಬಾಳಿನಲ್ಲಿ ಸಾಧಿಸುವ ಛಲ ಮಾತ್ರ ಇರಲಿ. ಸುಳ್ಳು ಸುಳ್ಳು ಮಾತನಾಡಿದರೆ ಹೆಸರು ಕಳೆದುಕೊಳ್ಳುತ್ತೇವೆ. ವೇಗವಾಗಿ ಮಾತನಾಡಿದರೆ ಅರ್ಥವನ್ನು ಕಳೆದುಕೊಳ್ಳುತ್ತೇವೆ. ಪ್ರೀತಿಯಿಂದ ಮಾತನಾಡಿದರೆ ಎಲ್ಲವನ್ನೂ ಗಳಿಸಿಕೊಳ್ಳುತ್ತೇವೆ. ಕೋಪದಿಂದ ಮಾತನಾಡಿದರೆ ಗುಣವನ್ನು ಕಳೆದುಕೊಳ್ಳುತ್ತೇವೆ. ಹೆಚ್ಚಾಗಿ ಮಾತನಾಡಿದರೆ ಶಾಂತಿಯನ್ನು ಕಳೆದುಕೊಳ್ಳುತ್ತೇವೆ. ಅನಗತ್ಯವಾಗಿ ಮಾತನಾಡಿದರೆ ಕೆಲಸವನ್ನು ಕಳೆದುಕೊಳ್ಳುತ್ತೇವೆ. ಅಹಂಕಾರದಿಂದ ಮಾತನಾಡಿದರೆ ಪ್ರೀತಿಯನ್ನು ಕಳೆದುಕೊಳ್ಳುತ್ತೇವೆ. ಯಾರನ್ನು ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಿಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆಯೇ ಸುಳ್ಳು. ಯಾರಾದರೂ ಇರುತ್ತಾರೆ ಅಂದರೆ ಅದು ನಾವು ಮತ್ತು ನಮ್ಮ ಆತ್ಮವಿಶ್ವಾಸ ಮಾತ್ರ. ನಮಗೆ ಅವಮಾನ ಮಾಡಿದವರ ಮೇಲೆ ಸೇಡು ತೀರಿಸಿಕೊಳ್ಳುವ ಯೋಗ್ಯ ವಿಧಾನವೆಂದರೆ ಅವರೆದುರು ಯಶಸ್ಸು ಸಂಪಾದಿಸಿಕೊಂಡು ತಲೆ ಎತ್ತಿ ನಡೆಯುವುದು. ಪ್ರಯತ್ನದ ಕೊನೆಯ ಹಂತದವರೆಗೂ ನಾವು ಸೋತೆವು ಅನ್ನುವಂತಿಲ್ಲ. ಅಂತೆಯೇ ಯಶಸ್ಸು ನಮ್ಮದಾಗುವವರೆಗೂ ಇಡೀ ಕೊನೆಯ ಪ್ರಯತ್ನ ಅನ್ನಬಾರದು. ಸೂರ್ಯನಂತೆ ಪ್ರಜ್ವಲಿಸಬೇಕಾದರೆ ಮೊದಲು ಸೂರ್ಯನಂತೆ ಉರಿಯಬೇಕು. ನಮ್ಮ ಜ್ವಾಲೆಗೆ ನಮ್ಮನ್ನು ಹೀಯಾಳಿಸಿದವರೇ ಬಲಿಯಾಗಬೇಕು ಹೊರತು ನಮ್ಮನ್ನು ಪ್ರಜ್ವಲಿಸುವಂತೆ ಮಾಡಿದವರಲ್ಲ. ಯಶಸ್ಸು ಬರುವ ಮಾರ್ಗವು ಹತ್ತಿರವಲ್ಲ, ಆದರೆ ಪ್ರತಿದಿನವೂ ಒಂದು ಹೆಜ್ಜೆ ಹಾಕಿದರೆ ಯಾವ ಶಿಖರನಾದರೂ ತಲುಪಬಹುದು. ಹೀಗಾಗಿ ಸಾಧನೆಗೆ ಶ್ರಮವೇ ಮೂಲದಾನ. ಶ್ರಮಿಸಿ ಕಲಿಯಿರಿ, ಬದಲಾವಣೆ ಅಂಗೀಕರಿಸಿ ಮತ್ತು ಸೋಲಿನಿಂದ ಹೆದರಬೇಡಿ. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ. ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ. ಮನುಷ್ಯ ಬದುಕಿರುವಾಗಲೇ ಸಾಯುವ ಹಾಗೆ ಮಾಡುವ ಎರಡು ಬಲವಾದ ಆಯುಧಗಳು ಎಂದರೆ ಒಂದು ಅವಮಾನ, ಇನ್ನೊಂದು ಅನುಮಾನ. ಜೀವನದಲ್ಲಿ ನಾವು ಎಷ್ಟು ಸಲ ಕೆಲವರಿಂದ ಮೋಸ ಹೋಗಿರಬಹುದು, ಆದರೆ ಅದಕ್ಕೆ ಕಾರಣ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವ ನಂಬಿಕೆ. ಕಾಲ ಯಾವಾಗಲೂ ಒಂದೇ ತರಹ ಇರುವುದಿಲ್ಲ. ನಿನ್ನನ್ನು ದಿನನಿತ್ಯ ಅಲಿಸುವವರೆಗೆ ಅಳುವ ಸಮಯ ಬಂದೇ ಬರುತ್ತದೆ. ಸ್ವಲ್ಪ ಸಹನೆಯಿಂದ ಕಾದು ನೋಡು. ನೊಂದವರ ಕಣ್ಣೀರು ಮರೆಸಲು ಸಮಯವು ಹೇಗೆ ಕಾಯುತ್ತಿರುತ್ತದೆಯೋ ಹಾಗೆಯೇ ನೋಯಿಸಿದ್ದವರಿಗೆ ಕೂಡ ಶಿಕ್ಷೆಯನ್ನು ಕೂಡ ಸಮಯವು ಕಾದೇ ಇರುತ್ತದೆ ಎನ್ನುವುದು ಮರೆಯಲಬಾರದು. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೇ ಇರುವುದಕ್ಕೆ ವ್ಯಕ್ತಿತ್ವ ಎಂದು ಹೇಳುತ್ತಾರೆ. ಹಾಗಾಗಿ ಅಂತಹ ವ್ಯಕ್ತಿತ್ವವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ಎಷ್ಟೇ ಅಡೆತಡೆಗಳು ಎದುರಾದರೂ ಸೂರ್ಯ ಉದಯಿಸಿದ್ದಲೇ ಇರುವುದು. ಅದೇ ರೀತಿ ಜೀವನದಲ್ಲಿ ಗುರಿ ಸಾಧನೆಗೆ ಅಡ್ಡಿ ಆತಂಕಗಳು ಎದುರಾಗುವುದು ಸಹಜ. ಅದಕ್ಕೆ ಹಂಚಬಾರದು. ನಂಬಿಕೆ ಎಂಬುದು 3 ಅಕ್ಷರಗಳೇ ಇರಬಹುದು, ಆದರೆ ಸಂಪಾದಿಸುವುದು ತುಂಬ ಕಷ್ಟ, ಏಕೆಂದರೆ ಅದು ಹಣಕ್ಕಿಂತ ದುಬಾರಿ. ಸಂತೋಷವಾಗಿದ್ದಾಗ ಆಶ್ವಾಸನ ಕೊಡಬೇಡಿ. ಕೋಪದಲ್ಲಿದ್ದಾಗ ಪ್ರತಿಕ್ರಿಯೆ ನೀಡಬೇಡಿ. ದುಃಖದಲ್ಲಿದ್ದಾಗ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲವನ್ನು ಕಳೆಯಬೇಡಿ, ಏಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡು. ಎದ್ದರೆ ಮುಂದಕ್ಕೆ ನಡೆಸುತ್ತೆ, ಸೋದರೆ ಮುಂದೆ ನೀನು ಏನು ಮಾಡಬೇಕೆಂದು ಕಲಿಸುತ್ತದೆ. ನಂಬಿಕೆ ಸಂಬಂಧಗಳಲ್ಲಿ ಒಂದು ದಾರದ ಪಾಠ. ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕಬಹುದು, ಆದರೆ ಮೊದಲಿನ ಹಾಗೆ ನೇರವಾಗಿರುವುದಿಲ್ಲ. ಗಂಟು ಗಂಟಾಗಿರುತ್ತದೆ. ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ಮೋಸ ಹೋಗುತ್ತೇವೆ. ನಂತರ ಒಳ್ಳೆಯ ವ್ಯಕ್ತಿ ಸಿಕ್ಕಿದಾಗ ನಂಬುವುದನ್ನೇ ಬಿಟ್ಟು ಬಿಡುತ್ತೇವೆ. ಸೋಲು ಎಂಬುದು ಶಾಶ್ವತವಲ್ಲ, ಬೀಳುವುದು ಸೋಲಲ್ಲ. ಬಿದ್ದ ಮೇಲೆ ಹೇಳಲು ಯತ್ನಿಸದೆ ಕೆಳಗೆ ಉಳಿದುಕೊಳ್ಳುವುದು ಅತಿ ದೊಡ್ಡ ಸೋಲು. ಸೋತ ನಂತರ ಹೊಸ ಅಧ್ಯಾಯ ಆರಂಭಿಸಲು ಯಾವ ಮುಹೂರ್ತವೂ ಬೇಡ, ಯಾವ ನೆನಪು ಬೇಡ. ಸೋಲೆ ಗೆಲುವಿನ ಸವಾಲು.
ನಿನ್ನನ್ನು ನಂಬಿಸಿ ಮೋಸ ಮಾಡಿದವರೇ ಮೋಸ ಹೋಗುತ್ತಾರೆ. ಕಾದು ನೋಡಬೇಕು. ಕರ್ಮ ಹೇಗೆ ತಿರುಗಿ ಹೊಡೆಯುತ್ತದೆ ಎನ್ನುವುದು ಹೇಳಲು ಆಗುವುದೇ ಇಲ್ಲ. ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟು ಕಾದು ನೋಡು ಸಾಕು. ಅವಸರ ಎನ್ನುವುದು ಬರಲೇಬೇಡ. ಮೋಸಕ್ಕೆ ಮೋಸವನ್ನೇ ಉತ್ತರವಾಗಿ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ ಎಂದು ಹೇಳುತ್ತಾನೆ ಭಗವಂತ. ಗಂಗೆಯಲ್ಲಿ ಸ್ನಾನ ಮಾಡಿದ ತಕ್ಷಣ ಪಾಪ ಕಳೆದು ಹೋಗುವುದಿಲ್ಲ. ಮನಸ್ಸಿನಲ್ಲಿ ಹುಟ್ಟುವ ಯೋಚನೆಗಳು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸಿದೆ ನೀನು ಯಾವ ಸ್ನಾನ ಮಾಡಿದರೂ ಪ್ರಯೋಜನವಿಲ್ಲ. ಒಬ್ಬರನ್ನು ನಂಬಿಸಿ ಮೋಸವನ್ನು ಮಾಡಿ ಗೆದ್ದೆ ಎಂದು ಮರೆಯಲೇಬೇಡ. ನಿನ್ನ ಅಂಚ ಎನ್ನುವುದು ಸರ್ವನಾಶ. ನಿನ್ನಿಂದಲೇ ಆ ಒಂದು ದಿನ ನಿನ್ನ ಗೃಹಚಾರ ಕೆಟ್ಟಿರುವಾಗ ಎದುರಾಗುತ್ತದೆ. ಅರಿತುಕೊಳ್ಳದ ಮನುಷ್ಯಗಳು ಮುಂದೆ ಎಷ್ಟೇ ಅರಚಿಕೊಂಡರೂ ಪ್ರಯೋಜನವಿಲ್ಲ. ನಮ್ಮನ್ನು ಅರಿತುಕೊಳ್ಳುವವರು ನಾವು ಮೌನವಾಗಿದ್ದರೂ ಅರಿತುಕೊಳ್ಳಬಲ್ಲರು. ಬದುಕು ನಿಧಾನವಾಗಿ ಪಾಠ ಕಲಿಸುತ್ತದೆ. ನೀನು ತನವನ್ನು ಅಡವಿಟ್ಟು ಯಾರನ್ನು ನೀನು ಪ್ರೀತಿಸುವ ಅಗತ್ಯವಿಲ್ಲ. ಏಕೆಂದರೆ ಇಲ್ಲಿ ಯಾರು ಯಾರಿಗೂ ಅನಿವಾರ್ಯರಲ್ಲ. ಒಳ್ಳೆಯ ಮುಖಗಳು ಪರಿಚಯ ಎಷ್ಟಾದರೂ ಸಿಗಬಹುದು. ಆದರೆ ಒಳ್ಳೆಯ ಮನಸ್ಸಿನವರು ಪರಿಚಯ ಸಿಗುವುದು ನಮ್ಮ ಅದೃಷ್ಟದಿಂದ ಮಾತ್ರ. ದೂರು ದೂರು ನಾಟಿ ಮಾಡಿದ್ದ ಸಸಿಗಳು ಬೆಳೆಯುತ್ತಿದ್ದಂತೆ ಹತ್ತಿರವಾಗುತ್ತವೆ. ಆದರೆ ಮನುಷ್ಯರು ಬೆಳೆಯುತ್ತಿದ್ದಂತೆ ಅವರ ಮನಸ್ಸುಗಳು ದೂರವಾಗುತ್ತಾ ಹೋಗುತ್ತವೆ. ಅಗತ್ಯ ಇದ್ದಾಗ ಬರುವವರು ಎಂದು ನಂಬಬೇಡ. ಬೇಕಾದಾಗ ಬರುವವರು ನಿಂದೆ ಎಂದು ಹೋಗಬೇಡ. ಬೇಡ ಅಂತ ಹೋದವರ ನೆನಪಿಸಿ ಕೊರಗಬೇಡ. ನಿನ್ನ ನಂಬಿ ಬಂದವರನ್ನು ಕೊನೆಯವರೆಗೂ ಕೈ ಬಿಡಬೇಡ. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ. ಆದರೆ ಪ್ರಯತ್ನಗಳನ್ನೇ ಮಾಡಿದಿರುವುದು ಜೀವನದಲ್ಲಿ ದೊಡ್ಡ ಸೋಲು. ಧನ್ಯವಾದಗಳು. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಯಾವ ಥರ ವಿಡಿಯೋ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ಸ್. ಧನ್ಯವಾದ.